ಹಾಯ್ ಗಾಯ್ಸ್, ಎಲ್ರು ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಸೊ ನಾನು ಇವತ್ತು ಹಿಂಗ್ ರೆಡಿ ಆಗ್ಬಿಟ್ಟು ಎಲ್ಲಿಗೆ ಹೋಗ್ತಿದ್ದೀನಿ ಅಂದ್ರೆ ಹೇಳಲ್ಲ, ಕರ್ಕೊಂಡು ಹೋಗ್ತೀನಿ ಬನ್ನಿ. ನಾವ್ ಇವತ್ತು ಬಂದಿದ್ದು ಇಸ್ಕಾನ್ ಟೆಂಪಲ್ಗೆ. ಸೊ ಇದ್ರ ಬಗ್ಗೆ ತುಂಬಾ ಜನ ರಿವ್ಯೂ ಕೊಟ್ಟಿರ್ತಾರೆ, ನಾನೇನ್ ರಿವ್ಯೂ ಕೊಡಕ್ ಹೋಗಲ್ಲ. ಜಸ್ಟ್ ನಾವು ವಿಸಿಟಿಗೆ ಬಂದಿದ್ದು. ಸೊ ಅಲ್ಲೆಲ್ಲ ಚೆಕ್ ಮಾಡ್ಕೊಂಡು ಮುಂದೆ ಬಂದ್ವಿ. ಗಾಡಿಲಿ ಬಂದಿರೋದಕ್ಕೆ ನಮ್ಮ ಮುಖ ನೋಡ್ಕೊಂಡು ನಮ್ಗೆ ನಗು ಬರ್ತಾ ಇತ್ತು. ಸೊ ಹೋಗ್ಲಿ ಬಿಡು ಅಂತ ಹಂಗೆ ಮುಂದೆ ಬಂದ್ವಿ. ತುಂಬಾ ಜನ ಹುಡುಗಿರಿದ್ರು, ಕ್ಯಾಮ್ರಾ ಸರಿಯಾಗಿ ತೋರ್ಸಕ್ ಆಗಿಲ್ಲ. ಅಲ್ಲೆಲ್ಲ ಅಂದ್ರೆ ಚಪ್ಪಲಿಗಳೆಲ್ಲ ಇಡೋಕ್ಕಿಂತ ಈ ತರ ಸ್ಲಾಟ್ ಕೊಟ್ಟಿರ್ತಾರೆ. ಸೊ ಅಲ್ಲಿ ಹುಡುಗಿರಿದ್ದಕ್ಕೋಸ್ಕರ ಕ್ಯಾಮ್ರಾ ನೋಡಿದ್ರೆ ಏನಾರು ಅನ್ಕೊಂತಾರೇನೋ ಅಂತ ನಾನು ತೋರಿಸಿಲ್ಲ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ. ಅಲ್ಲಿಂದ ಹಂಗೆ ಮುಂದೆ ಬಂದ್ವಿ. ಸೊ ನೋಡ್ತಿದ್ರಲ್ಲ ಇಲ್ಲೆಲ್ಲ ವ್ಯೂ ಯಾವ ತರ ಕಾಣ್ತಿದೆ ಅಂತ. ಮೆಟ್ರೋ ಮುಂದೆಗಡೆ ಒಂದು ನದಿ ತರ ಚೆನ್ನಾಗಿ ಮಾಡಿದ್ದಾರೆ ಅಕ್ಕಪಕ್ಕ. ಸೊ ಹೀಗೆ ಮುಂದೆ ಹೋಗ್ತಾ ಇದ್ವಿ. ಸೊ ಇಲ್ಲಿ ಮುಂದೆ ನೋಡ್ಬೋದು ಎಷ್ಟು ಜನ ನಿಂತಿದಾರಂತೆ. ಇವರೆಲ್ಲ ಜಸ್ಟ್ ಫೋಟೋಗೋಸ್ಕರ ಏನ್ ಬಡ್ದಾಡ್ತವ್ರ ಅಂದ್ರೆ ಫೋಟೋ ತಗೊಳಕ್ಕೆ. ಇವ್ರು ಬಂದಿರೋದೇನಕ್ಕೆ, ಮಾಡ್ತಿರೋದೇನೋ ಅಂತ ನಂಗೆ ಅರ್ಥ ಆಗ್ಲಿಲ್ಲ. ಸೊ ಹೋಗ್ಲಿ ಬಿಡು ಅಂತ ಅಲ್ಲಿಂದ ನಾನು ನಮ್ಮ ಫ್ರೆಂಡ್ ಮುಂದೆ ಬಂದ್ವಿ. ಅಲ್ಲಿಂದ ಹಂಗೆ ಮುಂದೆ ಬಂದ್ವಿ. ಸೊ ಈ ಕಂಬ ಕಾಣ್ತಿದ್ಯಲ್ಲ, ಸೊ ಅದ್ರ ಮುಂದಗಡೆ ಇರೋದು ಸೊ ಹರಿನಾಮ ದ್ವಾರ ಅಂತ ಅದ್ರ ಹೆಸರು. ಸೊ ಅದ್ರೊಳಗಡೆ ಏನಿದೆ ಅಂತ ನಾನು ಲಾಸ್ಟ್ ಟೈಮ್ ಬಂದಾಗ ಅಷ್ಟೊಂದು ಕ್ಲಿಯರಿಟಿಯಾಗಿ ನೋಡಿಲ್ಲ. ಸೊ ಈ ಸಲ ನೋಡೋಣ ಬನ್ನಿ. ಸೊ ಇಲ್ಲಿ ಬೇರೆ ಕ್ಯಾಮ್ರಾ ಅಲೋ ಇಲ್ವಂತೆ. ಸೊ ಫೋನ್ ಒಯ್ಯಂಗಿಲ್ಲ, ಕ್ಯಾಮ್ರಾ ಹಾಕಂಗಿಲ್ಲ, ಎತ್ತಂಗಿಲ್ಲ. ಸೊ ಆದ್ರೂ ಕೂಡ ನಾವು ಹಂಗೋ ಹಿಂಗೋ ಟ್ರೈ ಮಾಡಿದೆ. ಈ ತಲೆಗಳ ನಡುವೆ ಆ ಮೂರ್ತಿಗಳೆಲ್ಲ ಜೂಮ್ ಆಗ್ತಿಲ್ಲ, ಬರೀ ನನ್ನ ಮಕ್ಕಳ ತಲೆನ ಅಡ್ಡ ಬರ್ತಿದೆ. ಸೊ ಆದ್ರೂ ನಾವು ಕಣ್ಣಾರೆ ನೋಡಿರೋದ್ರಿಂದ ಅಲ್ಲಿರೋದು ಪ್ರಹ್ಲಾದ ಮತ್ತೆ ನರಸಿಂಹಸ್ವಾಮಿ ಅವರ ಮೂರ್ತಿಗಳು. ಹೌದಾ? ಅಲ್ಲಿ ಕ್ಯಾಮ್ರಾ ಅಲೋ ಇಲ್ಲ ಅಂತ ಹೇಳಿದ್ಮೇಲೆ ನಾವು ಹಂಗೆ ಮುಚ್ಕೊಂಡ್ ಬಂದ್ವಿ ಹೊರಗಡೆ. ಈ ಇಸ್ಕಾನ್ ಟೆಂಪಲ್ಗೆ ಜನ ಏನಕ್ ಬರ್ತಾರೆ ಅಂದ್ರೆ ನಂಗೆ ಅರ್ಥ ಆಗ್ತಿಲ್ಲ. ಎಲ್ಲೋಡಿದ್ರು ಕ್ಯಾಮ್ರಾಗಳು, ಬರೀ ಫೋಟೋ 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 ತಕ್ಕಳಕ್ಕೆ ಸಾಯ್ತವ್ರ ನನ್ ಮಕ್ಳು. ಇದು ಯಾವ್ದೋ ಒಂದ್ ದೇವಸ್ಥಾನ ಗೊತ್ತಿಲ್ಲ ನಂಗೆ. ಹಂಗೆ ಬಂದೆ ಮುಂದೆ. ಇಲ್ಲಿ ನೋಡ್ರೆ ವ್ಯೂ ಸಖತ್ತಾಗಿರೋ ವ್ಯೂ ಇದೆ. ನೋಡ್ಕೊಂಡು ಎಂಜಾಯ್ ಮಾಡೋದ್ ಬಿಟ್ಟು ಬರೀ ಫೋಟೋ 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 ಅಂತ ಸಾಯ್ತವ್ರ ನನ್ ಮಕ್ಳು. ಒಂಥರ ಚೆನ್ನಾಗಿದೆ ಅಪ್ಪ. ವೀಕೆಂಡ್ ಎಲ್ಲರೂ ಬರ್ಬೋದು. ಲವರ್ಸ್ ಆಲ್ಮೋಸ್ಟ್ ಇಲ್ಲಿ ಜಾಸ್ತಿ ಬರೋದೇ ಲವರ್ಸ್. ಫ್ಯಾಮಿಲಿನೂ ಬನ್ನಿ, ಚೆನ್ನಾಗಿರುತ್ತೆ. ಫ್ಯಾಮಿಲಿನೂ ಬರ್ತವೆ. ಸೊ ನೋಡ್ಕೊಳ್ಳಿ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಸೊ ನಮ್ ಫ್ರೆಂಡ್ ಒಂದೆರಡು ಫೋಟೋ ತಕ್ಕೊಂತೀನಿ, ತಕ್ಕೊಂಡ್ಬಿಟ್ಟು ಅಲ್ಲಿಂದ ನಾವು ಒಳಗಡೆ ಹೊರಟ್ವಿ. ಸೊ ಇಲ್ಲಿ ಮೇನು, ಇಲ್ಲಂತೂ ಕ್ಯಾಮ್ರಾ ಅಲ್ಲವೇ ಇಲ್ಲ. ಸೊ ಅಂದ್ರೂ ನಾವು ಗೊತ್ತಲ್ಲ, ಬಿಡ್ಬೇಕಲ್ಲ. ಹಾಗೆ ಹೇಗೆ ಮಾಡಿ ಹೇಗೋ ಒಂದ್ 2-3 ಕ್ಲಿಪ್ ನ ತಕೊಂಡೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ತಕೊಂಡು ಅಲ್ಲಿ ಕೃಷ್ಣನ ನೋಡಿ ಮುಂದೆ ಬಂದ್ವಿ. ಇಲ್ಲಿ ಸ್ವೀಟು ಯಾವ್ದು ಬೇಕಾದ್ರೆ ತಗೋದು, ದುಬಾರಿ ನಮಗ್ ಬೇಡ, ಯಾಕಂದ್ರೆ ಅಷ್ಟೊಂದು ದುಡ್ಡು ನಮ್ಮ ಹತ್ರ ಇಲ್ಲ ಅಂತ ನಾವ್ ಬಂದ್ವಿ. ನೋಡ್ತೀರಾ? ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ತರ ಇದೆ ನೋಡಿ ಇಸ್ಕಾನ್ ಟೆಂಪಲ್. ಸೊ ಇಲ್ಲೆಲ್ಲ ಬುಕ್ಸು, ಏನೇನ್ ಎಲ್ಲ ಕಲ್ಚರಲ್ ಆಕ್ಟಿವಿಟೀಸ್ ಚೆನ್ನಾಗಿದ್ದಾವೆ. ಸೊ ಬುಕ್ಸ್ ಬೇಕಾದ್ರೆ ತಗೋಬೋದು. ರಾಮಾಯಣ, ಮಹಾಭಾರತ ಎಲ್ಲ ಇದೆ. ತಗೊಳ್ಳಿ, ಚೆನ್ನಾಗಿರುತ್ತೆ. ಇವರೆಲ್ಲ ಯಾರು ಅಂತ ನಮ್ಗೆ ಗೊತ್ತಿಲ್ಲ ಅಷ್ಟೊಂದು. ಸೊ ಗೊತ್ತಿರೋ ನೋಡ್ಕೊಳ್ಳಿ. ಎಲ್ಲ ಬುಕ್ಸ್ ಓದಕ್ಕೆ ಅಂತ ಇಟ್ಕೊಳಕ್ಕೆ, ದೇವ್ರ ಮುಂದೆ, ಮನೆ ಮುಂದೆ ಹಾಕಕ್ಕೆ, ದೇವ್ರ ವಿಗ್ರಹಗಳು ಎಲ್ಲ ತರನೂ ಇದಾವೆ. ಬೇಕಿದ್ರೆ ತಗೋಬಹುದು. ಸೊ ಒಂದ್ಸಲ ವಿಸಿಟ್ ಮಾಡಿ ನೋಡಿ, ಚೆನ್ನಾಗಿದೆ ಪ್ಲೇಸ್ ನೋಡಕ್ಕೆ. ಇದು ಮಾನವ ಹೇಗಾದ ಹುಡ್ದಾಗಿಂದ ಸಾಯೋವರೆಗೂ ಎಲ್ಲಾನು ಚೆನ್ನಾಗಿ ತೋರಿಸಿದ್ದಾರೆ ಇದ್ರಲ್ಲಿ. ಸೊ ನೋಡ್ಕೊಳ್ಳಿ, ನೋಡ್ಕೋಬಹುದು. ನೀವು ನೋಡ್ತಿದ್ರಲ್ಲ, ಕಾಣಿಸ್ತಿದೆ. ಹುಟ್ಟಿದಾಗಿಂದ ಸಾಯೋವರೆಗೂ ಎಲ್ಲಾನು ತೋರಿಸಿ, ಸತ್ತು ಮಣ್ಣಾಗಿ ಮೂಳೆಗಳು ಕೂಡ ಇಟ್ಟಿದ್ದಾರೆ. ಒಂಥರ ಚೆನ್ನಾಗಿದೆ, ನೋಡ್ಬಹುದು. ಸೊ ಎಲ್ಲಾನು ಇದಾವೆ. ನಿಮ್ ಮನೆಯಲ್ಲಿ ದೇವ್ರ ಫೋಟೋಸು ಏನ್ ಬೇಕಾದ್ರೂ ತಗೋಬಹುದು ನೀವು ಇಲ್ಲಿ. ಅದು ನಮಗೂ ಗೊತ್ತು, ಅದ್ರ ಸ್ಪೆಷಾಲಿಟಿ ಏನು ಗೊತ್ತಾ? ಅದೆಲ್ಲ ನೋಡ್ಕೊಂಡ್ಬಿಟ್ಟು ಅಲ್ಲಿಂದ ಮುಂದೆ ಬಂದ್ವಿ. ಇದು ಕಾಣಿಸ್ತಿದೆಯಲ್ಲ, ಮುಂಚೆ ಇದನ್ನ ಕಟ್ಬೇಕಾದ್ರೆ ಮಾಡಿರೋ ಫೋಟೋಸ್ ತೆಗ್ದಿರೋದು, ಯಾವ ತರ ಎಲ್ಲ ಮಾಡಿದಾರೆ ಅಂತ. ಸೊ ಇದು ಅಕ್ಷಯ ಪಾತ್ರೆ ಅಂತ. ಎನಿ ಟೈಮ್ ಇಲ್ಲಿ ಪ್ರಸಾದ ಸಿಗುತ್ತೆ. ನೀವು ಎಷ್ಟಾದ್ರೂ ತಿನ್ಬೋದು, ಅನ್ಲಿಮಿಟೆಡ್, ಕೇಳೋದೇ ಇಲ್ಲ ನಿಮ್ಗೆ. ಸೊ ನೀವು ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ನೀವೇ ಬಂದು. ಸೊ ಎಲ್ಲ ವಿಗ್ರಹಗಳು, ದೇವ್ರ ವಿಗ್ರಹಗಳು, ಮೂರ್ತಿಗಳು ಎಲ್ಲ ಇದ್ದಾವೆ. ಸೊ ಬೇಕಿದ್ರೆ ಒಂದ್ಸಲ ವಿಸಿಟ್ ಮಾಡ್ಕೊಳ್ಳಿ. ನಿಮ್ಗೆ ಅಲ್ಲಿ ಹೊರಗಡೆ ಸಿಗದೆ ಇರೋದು ಇಲ್ಲಿ ಸಿಗ್ಬೋದೇನೋ, ಕೃಷ್ಣನ್ ಪ್ರೀತಿ ಮಾಡೋರಿಗೆ, ಕೃಷ್ಣನ್ ಲವರ್ಸ್ಗಳಿಗೆ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೇಳಿಬೇಡಿ. ಇದು ಒಳ್ಳೆ ಮಾರ್ಕೆಟ್ ಇದ್ದಂಗಿದೆ. ಎಲ್ಲ ಬ್ಯಾಗ್ಸು, ಬಟ್ಟೆ, ಟೀ ಶರ್ಟು ಎಲ್ಲ ಹಾಕ್ಬಿಟ್ಟವ್ರು. ನಮ್ಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ, ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇದೀವಿ ನಾವು.
ಇಲ್ಲಿ ಕಾಣಿಸ್ತಿದಾವಲ್ಲ ಕೃಷ್ಣನ್ ಫೋಟೋಸ್ಗಳು ಹಾಲಲ್ಲಿ ಹಾಕಕ್ಕೆ ಅಂದರೆ ಮನೆಯಲ್ಲಿ ಸೂಪರಾಗಿ ಕಾಣಿಸ್ತವೆ, ತಗೋಬಹುದು, ಚೆನ್ನಾಗಿದ್ದಾವೆ ನೋಡೋಕ್ಕೆ. ಸೊ ನೀವೇ ವಿಸಿಟ್ ಮಾಡಿ ನೋಡಿದ್ರೇ ಗೊತ್ತಾಗೋದು. ಸೊ ನಾನು ತೋರಿಸೋದ್ರಿಂದ ಅಷ್ಟೊಂದು ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣುತ್ತೆ, ಬಟ್ ರಿಯಲ್ ಆಗಿ ನೋಡೋಕ್ಕೆ ತುಂಬ ಇನ್ನೂ ಚೆನ್ನಾಗಿ ಕಾಣ್ತವೆ. ಸೊ ಅಲ್ಲಿಂದ ಮುಂದೆ ಬಂದ್ವಿ, ಇಲ್ಲೆಲ್ಲ ತಿನ್ನಕ್ಕೆ ಇಟ್ಟಿದ್ರು. ಇದೆಲ್ಲ ಫ್ರೀಯಾಗಿ ಕೊಡಲ್ಲ, ಮತ್ತು ಎಲ್ಲ ದುಡ್ಡು ಕೊಟ್ಟೆ ತೊಗೊಬೇಕು. ನಿಮ್ಗೆ ಸ್ವೀಟ್ ಬೇಕಂದ್ರೆ ಸ್ವೀಟು, ಖಾರ, ಬಜ್ಜಿ, ಬೋಂಡ ಗಿಂಡ ಎಲ್ಲ ಇದ್ದಾವೆ. ಸೊ ನಿಮ್ಗೆ ಯಾವ್ದು ಬೇಕಾದ್ರೆ ತೊಗೊಬೋದು, ದುಡ್ಡು ಕೊಟ್ಟು ತೊಗೊಳ್ಳಿ, ಫ್ರೀಯಾಗಿ ಕೊಡಲ್ಲ. ಯಾವುದು ತಿನ್ನಲಿಲ್ಲ, ಯಾಕಂದರೆ ಅವೆಲ್ಲ ಹಾರು ಹೋಗಿದ್ದು. ಅಂದರೆ ಯಾವಾಗ ಮಾಡಿದ್ರು, ಬೆಳಗ್ಗೆ ಮಾಡಿದ್ರು ಏನೋ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ನಮ್ಗೆ ಯಾಕೆ ಬೇಕು ಅಂತ ನಾವು ಅಲ್ಲಿಂದ ಬಂದ್ವಿ. ಸೊ ಮುಂದೆ ಬಂದು ಇಲ್ಲಿ ಕಾಣಿಸ್ತಿದೆಯಲ್ಲ, ಒಂದು ಚೆನ್ನಾಗಿ ವ್ಯೂ ಬರುತ್ತೆ. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಎಲ್ಲ ಕೆಳಗಡೆ ಇರೋದು ಬಿಲ್ಡಿಂಗ್ ಪ್ಲಸ್ ನೀರು, ಒಂಥರ ಮಜಾ ಅನಿಸುತ್ತೆ ನೋಡೋಕ್ಕೆ. ಸೊ ಅದನ್ನೆಲ್ಲ ನೋಡ್ಕೊಂಬಿಟ್ಟು ಅಲ್ಲಿಂದ ನಾವು ಹೊರಟಿದ್ದೆ ಪ್ರಸಾದಕ್ಕೆ. ಸೊ ಇಲ್ಲಿ ಬುಟ್ಟಿಲಿ ಒಂದಷ್ಟು ಇದು ಹಾಕಿರ್ತಾರೆ, ಇದು ಪ್ರಸಾದ ತಿನ್ನೋಕ್ಕೆ ಅಂತ, ಚಿಕ್ಕದಾಗಿ ಎಲೆಯಿಂದ ಮಾಡಿರೋದು. ನಮ್ಮ ಫ್ರೆಂಡು ಒಂದು ಬೇಡ ಅಂತ 2-3 ತಗೊಂಡ. ನಡಿ ಹೋಗೋಣ ಅಂತ ಹೋದ್ರೆ ಇದು ಅನ್ಲಿಮಿಟೆಡ್, ನೀವು ಎಷ್ಟಾರು ತಿನ್ಬೋದು, ಯಾರು ನಿಮ್ಗೆ ಕೇಳಲ್ಲ. ಅಲ್ಲಿ ಹೇಳಿದ್ನಲ್ಲ ಅಕ್ಷಯ ಪಾತ್ರೆ ಅಂತ, ಅದೇ ಹೆಸರಿಗೆ ತಕ್ಕಂಗೆ ಇಟ್ಟಿದ್ದಾರೆ. ಸೊ ಎಷ್ಟು ಬೇಕಾದ್ರೂ ಹಾಕ್ಸ್ಕೊಳ್ಳಿ, ಬಟ್ ಸ್ವಲ್ಪನೇ ಹಾಕ್ತಾರೆ. ಅದನ್ನು ತಿನ್ನೋಷ್ಟರಲ್ಲಿ ನಿಮ್ಗೆ ಸಾಕಾಗೋಗುತ್ತೆ. ಈ ನನ್ನ ಮಗ ಪುಕ್ಸೆಟೆ ಸಿಗುತ್ತೆ ಅಂತ 2 ಹಾಕ್ಸ್ಕೊಂಡ್ಬಿಟ್ಟು ತೆಂತವನೇ ನನ್ನ ಮಗ. ಇಲ್ಲದ ನೋಡು, ಪುಗ್ಸೆಟ್ಟೆ ಸಿಕ್ಕರೆ ಸಾಕು, ಕುಡಿದು ತಿಂದು ತೇಗಿ ಮಜಾ ಮಾಡಿ ಹೋಗ್ಬಿಡ್ತಾನಷ್ಟೇ. ಇದೆಲ್ಲ ತಿನ್ಬೇಕಾರೆ ನಾನು ಒಂದು ಅಬ್ಸರ್ವ್ ಮಾಡಿದೆ, ಸುತ್ತಮುತ್ತ ನೋಡಿದ್ರು ಒಬ್ರು ಸಿಂಗಲ್ ಆಗಿ ಹುಡುಗರು ಇಲ್ಲ, ಎಲ್ರು ಲವರ್ಸ್ಗಳು, ಫ್ಯಾಮಿಲಿ, ಮದುವೆ ಆದವರು, ಹೊಸದಾಗಿ ಮದುವೆ ಆದವರು ಇವರೇ ಇದಾರೆ. ನಮ್ಗೆ ಇಷ್ಟು ಹೊಟ್ಟೆ ಉರಿತಿತ್ತಂದ್ರೆ ಇವ್ರನ್ನೆಲ್ಲ ನೋಡ್ಬಿಟ್ಟು ನಮ್ದು ಒಂದ್ ಜನ್ಮನ ಅಂತ ಅನಿಸ್ಬಿಡುತ್ತೆ ನನ್ಗೆ. ಸೊ ಅಲ್ಲಿಂದ ಮತ್ತೆ ನಾವು ಇಲ್ಲಿ ವ್ಯೂ ನೋಡಿದ್ವಿ. ಸೊ ಸುಮ್ನೆ ಕೆಳಗಡೆ ಬಂದ್ವಿ ಫೋಟೋ ತಕೊಳ್ಳೋಣ ಅಂತ. ಸೊ ನಾನು ಮತ್ತೆ ನಮ್ಮ ಫ್ರೆಂಡ್ 1-2 ಫೋಟೋ ತಕೊಂಡ್ವಿ. ಇಲ್ಲಿಂದ ಚೆನ್ನಾಗಿ ಬರುತ್ತೆ. ತಕೊಂಡ್ಬಿಟ್ಟು ಅಲ್ಲಿಂದ ನಾವು ಹೊರಗಡೆ ಹೊರಟ್ವಿ. ಸೊ ಇನ್ನೇನ್ ಮುಗೀತಲ್ಲ ಎಲ್ಲಾನು. ಸೊ ಬನ್ನಿ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಬಂದ್ವಿ ಅಲ್ಲಿಂದ. ಸೊ ಚಪ್ಪಲಿಗಳೆಲ್ಲ ಇಲ್ಲಿ ಹಾಕಿದ್ವಿ. ಸೊ ಅವಾಗ್ಲೂ ಇದನ್ನ ತೋರ್ಸ್ಬೇಕಂದೆ. ಸೊ ಹುಡುಗಿರೆಲ್ಲ ಅಕ್ಕಪಕ್ಕ ಇದ್ದಂತ ತೋರ್ಸಕ್ ಆಗಿಲ್ಲ. ಸೊ ನಮ್ ಅಲ್ಲಿಂದ ಬಂದು ನಮ್ ಗಾಡಿನ ಪಾರ್ಕ್ ಮಾಡಿದ್ವಿ. ತಕೊಂಡ್ಬಿಟ್ಟು ಮತ್ತೆ ನಾನೇ ಡ್ರೈವಿಂಗ್ ಮಾಡಿದೆ, ನಮ್ಮ ಮಾಡಲ್ಲ ಅಂದ. ಸರಿ ಬಾರ ಅಂತ ನಾವು ಸ್ಕೂಟಿ ತಗೊಂಡ್ ಬಂದಿದ್ವಿ. ಸೊ ನಾವೇನ್ ದೊಡ್ಡ ಬೈಕ್ ಎಲ್ಲ ನಮ್ಮ ಹತ್ರ, ಅದನ್ನು ಬೇರೆಯವ್ರದ್ದು, ನಮ್ದಲ್ಲ ಸ್ವಂತ. ಸೊ ಅಲ್ಲಿಂದ ನಾವು ಡೈರೆಕ್ಟ್ ಬಂದಿದ್ದು PGಗೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗೋವರೆಗೂ ಎಲ್ರಿಗೂ see you, bye bye.